ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಸಾಲುಮರದ ತಿಮ್ಮಕ್ಕ ರಾಜ್ಯದ ಪ್ರಸಿದ್ಧ ಪರಿಸರವಾದಿ, ವೃಕ್ಷಮಾತೆ, ಮರಗಳ ಮಹಾತಾಯಿ, ಪದ್ಮಶ್ರೀ ಪುರಸ್ಕೃತೆ. ಇಂಥ ಸಾಲುಮರದ ತಿಮ್ಮಕ್ಕ ಜೀವನದ ಹಾದಿ ಹೇಗಿತ್ತು, ಅನುಭವಿಸಿದ ಕಷ್ಟಗಳೇನು, ಕೊನೆ ಆಸೆ ಯಾವುದು, ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಕೊನೆವರೆಗೂ ನೋಡಿ. 1911 ಜೂನ್ 30ರಂದು ಜನನ. ಫ್ರೆಂಡ್ಸ್, ಸಾಲುಮರದ ತಿಮ್ಮಕ್ಕ ಹುಟ್ಟಿದ್ದು 1911 ಜೂನ್ 30ನೇ ತಾರೀಕು. ಅಂದಿನ ಮೈಸೂರು ಸಾಮ್ರಾಜ್ಯದ ಕಕ್ಕೇನಹಳ್ಳಿ ಎಂಬಲ್ಲಿ. ಈಗ ಇದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿದೆ. ಇವರಿಗೆ 3 ಸಹೋದರರು, 2 ಸಹೋದರಿಯರು. ಇವರದ್ದು ದಲಿತ ಸಮುದಾಯ. ಕಡು ಬಡ ಕುಟುಂಬ. ಶಿಕ್ಷಣ ಇಲ್ಲ. ತಂದೆ ಜೊತೆಗೆ ಹೊಲದಲ್ಲಿ ಜೀತ. ತಿಮ್ಮಕ್ಕ ಹುಟ್ಟಿದ್ದು ಕಡು ಬಡ ಕುಟುಂಬದಲ್ಲಿ. ಹಾಕೋಕೆ ಸರಿಯಾಗಿ ಬಟ್ಟೆಯೂ ಇರಲಿಲ್ಲ. ಚಿಕ್ಕಂದಿನಲ್ಲೇ ತಂದೆ ಜೊತೆ ಕೆಲಸಕ್ಕೆ ಇಳಿದ ಇವರು ಶಾಲೆಯಿಂದ ದೂರವಾದ್ರು. ಅಂದ್ಹಾಗೆ ಇವರ ತಂದೆ ಬೇರೆಯವರ ಹೊಲದಲ್ಲಿ ಜೀತ ಮಾಡ್ತಿದ್ರು. ಅದರಂತೆ ತಿಮ್ಮಕ್ಕ ಕೂಡ ಮಣ್ಣು ಹೊರೋದ್ರಿಂದ ಹಿಡಿದು ಸೌದೆ ಮಾಡೋದು, ನೆಟ್ಟಿ ಮಾಡೋದು, ಕಳೆ ಕೀಳೋದು, ಜಾನುವಾರುಗಳನ್ನ ಮೇಯಿಸೋದು ಮುಂತಾದ ಕೆಲಸ ಮಾಡ್ತಿದ್ರು. ಕೆಲವೊಮ್ಮೆ ಮುತ್ತುಗದ ಎಲೆಗಳನ್ನ ಕಿತ್ತು ಮಾರ್ತಿದ್ರು. ಅದ್ರಿಂದ ಬರ್ತಿದ್ದ ಹಣವನ್ನ ತಾಯಿಗೆ ಕೊಡ್ತಿದ್ರು. ಚಿಕ್ಕ ವಯಸ್ಸಲ್ಲೇ ಮದುವೆ. ಹುಲಿಕಲ್ನಲ್ಲಿ ಗಂಡನ ಮನೆ. ಇಂಥ ತಿಮ್ಮಕ್ಕ ತಮ್ಮ 16ನೇ ವಯಸ್ಸಲ್ಲಿ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಬಿಕ್ಕಲು ಚಿಕ್ಕಯ್ಯ ಎಂಬುವರನ್ನ ಮದುವೆಯಾದ್ರು. ಆದ್ರೆ ವರ್ಷಗಳೇ ಉರುಳಿದ್ರು ಈ ದಂಪತಿಗೆ ಮಕ್ಕಳಾಗ್ಲಿಲ್ಲ. ಬಂಜೆ ಅದು ಇದು ಅಂತ ಅತ್ತೆಯಿಂದ ಹಿಡಿದು ಹಲವರು ನಿಂದಿಸೋಕೆ ಶುರು ಮಾಡಿದ್ರು. ಕೊನೆಗೆ ಬಾಲಕನೊಬ್ಬನನ್ನ ದತ್ತು ಪಡೆದ್ರು. ಆದ್ರೆ ಆ ಬಾಲಕನ ತಂದೆ ತಾಯಿಯನ್ನು ಟೀಕಿಸಿದ್ರು. ಹೀಗಾಗಿ ಅವರು ತಮ್ಮ ಮಗನನ್ನ ವಾಪಸ್ ಕರ್ಕೊಂಡು ಹೋದ್ರು. ಗಂಡನ ಜೊತೆ ಕೂಲಿ ಕೆಲಸ, ಗಿಡಗಳನ್ನ ನೆಟ್ಟಿದ್ದೇ ರೋಚಕ. ಮದ್ವೆ ಬಳಿಕ ತಿಮ್ಮಕ್ಕ ಗಂಡನ ಜೊತೆ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು. ಒಂದ್ಸಲ ಜಲ್ಲಿ ಒಡೆಯೋಕೆ ಹೋದಾಗ ಜಲ್ಲಿಯ ಪೀಸ್ ಬಲಗಣ್ಣಿಗೆ ಹಾರಿ ಸ್ವಲ್ಪ ದೃಷ್ಟಿಯನ್ನೇ ಕಳ್ಕೊಂಡ್ರು. ಈ ದಂಪತಿ 1940-50ರ ದಶಕದಲ್ಲಿ ಗಿಡಗಳನ್ನ ನೆಡೋಕೆ ಶುರು ಮಾಡಿದ್ರು. ಅಂದ್ಹಾಗೆ ಹುಲಿಕಲ್ನಲ್ಲಿ ಆಗ ಮಣ್ಣಿನ ರಸ್ತೆ ಇತ್ತು. ರಸ್ತೆ ಪಕ್ಕ 3-4 ಆಲದ ಮರಗಳಿದ್ವು. ಅದರ ಕೊಂಬೆಗಳನ್ನ ಕಟ್ ಮಾಡಿದ ಗಂಡ ಆ ಕಡ್ಡಿಗಳನ್ನ ರಸ್ತೆಯ ಪಕ್ಕದಲ್ಲಿ ನೆಟ್ರು. ಇದನ್ನ ನೋಡಿದ ತಿಮ್ಮಕ್ಕ ಕೂಡ ಪಾತಿ ಮಾಡಿ ಸಾಲಾಗಿ ಕಡ್ಡಿಗಳನ್ನ ನೆಟ್ರು. ನಂತರ ಪ್ರತಿನಿತ್ಯ ಮಡಿಕೆಯಲ್ಲಿ ನೀರು ತಂದು ಹಾಕ್ತಿದ್ರು. ಗಿಡ ಚಿಗುರೋಕೆ ಶುರು ಮಾಡಿದಾಗ ಜಾನುವಾರುಗಳು ಅದರ ಎಲೆಗಳನ್ನ ತಿಂತಾವೆ ಅಂತ ಹೇಳಿ ಈಚಲು ಮರದ ಗೆಲ್ಲುಗಳನ್ನ ಅದಕ್ಕೆ ಕಟ್ಟಿದ್ರು. ಹೀಗೆ ಮಕ್ಕಳಿಲ್ಲದ ದಂಪತಿ ಗಿಡಗಳನ್ನೇ ಮಕ್ಕಳಂತೆ ಪಾಲನೆ ಪೋಷಣೆ ಮಾಡ್ತಾ ಬಂದ್ರು. ವರ್ಷಕ್ಕೆ 10-20 ಗಿಡಗಳಂತೆ 15 ವರ್ಷ ನೆಟ್ರು. ಇದರ ಪರಿಣಾಮ ಹುಲಿಕಲ್ನಿಂದ ಕೂದೂರು ಸಂಪರ್ಕಿಸುವ ರಸ್ತೆಯ ಇಕ್ಕೆಲಗಳಲ್ಲಿ 100 ಮರಗಳು ತಲೆ ಎತ್ತಿದ್ವು. ಅರಣ್ಯ ಇಲಾಖೆ ಸುಪರ್ದಿಗೆ ಮರ. ಕೊಂಬೆ ಕಡಿಸಿದ ಗಂಡನ ಬಂಧನ. ತಿಮ್ಮಕ್ಕ ಮತ್ತು ಗಂಡ ನೆಟ್ಟು ಪೋಷಿಸಿದ ಗಿಡ ಮರಗಳು 1970ರ ದಶಕದಲ್ಲಿ ಅರಣ್ಯ ಇಲಾಖೆ ಸುಪರ್ದಿಗೆ ಹೋದ್ವು. ಹೀಗಿದ್ರೂ ಅವುಗಳನ್ನ ರಕ್ಷಿಸೋ ಕೆಲಸವನ್ನ ದಂಪತಿ ಬಿಡ್ಲಿಲ್ಲ. ಈ ನಡುವೆ ಮರವೊಂದರ ಕೊಂಬೆಯನ್ನ ಕಡಿಯಲು ತಿಮ್ಮಕ್ಕನ ಗಂಡ ಮುಂದಾದ್ರು. ವಿಚಾರ ಗೊತ್ತಾಗ್ತಿದ್ದಂತೆ ಅರಣ್ಯ ಇಲಾಖೆಯವರು ತಿಮ್ಮಕ್ಕನ ಗಂಡನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಕೊನೆಗೆ ತಿಮ್ಮಕ್ಕ ಕಾಡಿಬೇಡಿ 1 ವಾರದ ಬಳಿಕ ಗಂಡನನ್ನ ಬಿಡಿಸಿಕೊಂಡು ಬಂದ್ರು. ಜೈಲಿಂದ ಬಂದ ಬಳಿಕ ತಿಮ್ಮಕ್ಕನ ಗಂಡನ ಆರೋಗ್ಯ ಹದಗೆಡ್ತು. ಹಾಸಿಗೆ ಹಿಡಿದ್ರು. ತಿಮ್ಮಕ್ಕನಿಗೆ ಅದೇ ಚಿಂತೆಯಾಯ್ತು. ಯಾರು ನೆರವಿಗೆ ಬರಲಿಲ್ಲ. ಕೊನೆಗೆ 1991ರಲ್ಲಿ ಗಂಡ ನಿಧನರಾದ್ರು. ಹುಲಿಕಲ್ನಲ್ಲಿ ಶಾಮನೂರು ಪ್ರಯಾಣ. ಮರಗಳನ್ನ ನೋಡಿ ತಿಮ್ಮಕ್ಕಗೆ ಸಹಾಯ. ಅದು 1994-95ರ ಸಮಯ. ಶಾಮನೂರು ಶಿವಶಂಕರಪ್ಪ ಕಾರ್ಯಕ್ರಮವೊಂದರ ನಿಮಿತ್ತ ದಾವಣಗೆರೆಯಿಂದ ರಾಮನಗರಕ್ಕೆ ಬರ್ತಿದ್ರು. ಈ ವೇಳೆ ಹುಲಿಕಲ್ ಕೂದೂರು ಮಾರ್ಗದಲ್ಲಿ ಸಂಚರಿಸುವಾಗ ರಸ್ತೆಯ ಇಕ್ಕೆಲಗಳಲ್ಲಿದ್ದ ಮರಗಳನ್ನ ನೋಡಿ ತುಂಬಾ ಖುಷಿಪಟ್ರು. ಜೊತೆಗೆ ಇದರ ಹಿಂದೆ ತಿಮ್ಮಕ್ಕ ದಂಪತಿಯ ಶ್ರಮ ಇದೆ ಅನ್ನೋದನ್ನ ಅರಿತು ತಿಮ್ಮಕ್ಕನನ್ನ ಮಾತನಾಡಿಸಲು ಗುಡಿಸಲು ಬಳಿ ಬಂದ್ರು. ಹೀಗೆ ಬಂದವರು 5,000 ದುಡ್ಡು ಕೊಟ್ರು. ಬಳಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಿಮ್ಮಕ್ಕನ ಸಾಧನೆಯನ್ನ ಶ್ಲಾಘಿಸಿದ್ರು.
ಅಂದ್ಹಾಗೆ ಶಾಮನೂರು ಶಿವಶಂಕರಪ್ಪ ಕೊಟ್ಟ 5,000 ರೂಪಾಯಿ ತಿಮ್ಮಕ್ಕಗೆ ತುಂಬಾ ಸಹಾಯವಾಯಿತು. ಇದರಿಂದ ವ್ಯಕ್ತಿಯೊಬ್ಬರ ಬಳಿ ತಾವು ಪಡೆದಿದ್ದ ಸಾಲವನ್ನ ಚಕ್ರಬಡ್ಡಿ ಸಮೇತ ತೀರಿಸಿದ್ರು ತಿಮ್ಮಕ್ಕ. ಪ್ರಧಾನಿ ದೇವೇಗೌಡರಿಂದ ಪ್ರಶಸ್ತಿ, ವೃಕ್ಷ ಮಾತೆಗೆ ಸಾಲು ಸಾಲು ಗೌರವ. 1996ರಲ್ಲಿ ಪ್ರಧಾನಿಯಾಗಿದ್ದ ದೇವೇಗೌಡರ ಕಿವಿಗೂ ತಿಮ್ಮಕ್ಕ ಸಾಧನೆ ವಿಚಾರ ಬಿತ್ತು. ದೆಹಲಿಗೆ ಕರೆಸಿ ನ್ಯಾಷನಲ್ ಸಿಟಿಜನ್ಸ್ ಅವಾರ್ಡ್ ಕೊಟ್ಟು ಗೌರವಿಸಿದ್ರು. ಬಳಿಕ ಸಾಲು ಸಾಲು ಪ್ರಶಸ್ತಿಗಳು ಹುಡುಕಿಕೊಂಡು ಬರೋಕೆ ಶುರುವಾದ್ವು. 1997ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಇತ್ಯಾದಿ ಇತ್ಯಾದಿ. ಪಠ್ಯ ಪುಸ್ತಕಗಳಲ್ಲೂ ತಿಮ್ಮಕ್ಕನ ಸ್ಟೋರಿ ಬಂತು. ಎಲ್ಲರ ಮನೆ ಮಾತಾದ್ರೂ ಸಾಲು ಮರದ ತಿಮ್ಮಕ್ಕ. ಕೊನೆಗೂ ಸಿಕ್ಕಿದ ದತ್ತುಪುತ್ರ. ಇಂಥ ಸಾಲು ಮರದ ತಿಮ್ಮಕ್ಕ 2005ರಲ್ಲಿ ಉಮೇಶ್ BN ಎಂಬ ಹುಡುಗನನ್ನ ದತ್ತು ಪಡೆದ್ರು. ಮೂಲತಃ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬಳ್ಳೂರಿನವರಾದ ಉಮೇಶ್ ಚಿಕ್ಕಂದಿನಲ್ಲೇ ಪರಿಸರ ಪ್ರೇಮಿ, ತಿಮ್ಮಕ್ಕನ ದೊಡ್ಡ ಅಭಿಮಾನಿ. ಇಂಥ ತಿಮ್ಮಕ್ಕ 2014ರಲ್ಲಿ ಕಾಮಿಡಿಯನ್ ಕಮ್ ಪರಿಸರವಾದಿ ವಾಸು ಪ್ರಿಮ್ಲಾನಿ ವಿರುದ್ಧ ಕೇಸ್ ಹಾಕಿದ್ರು. ತಮ್ಮ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು NGO ನಡೆಸುತ್ತಿದ್ದಾರೆ ಅನ್ನೋದು ತಿಮ್ಮಕ್ಕನ ಆರೋಪವಾಗಿತ್ತು. 2017 ಹದಗೆಟ್ಟಿತು ಆರೋಗ್ಯ. 2017ರಲ್ಲಿ ಶ್ವಾಸಕೋಶದ ಇನ್ಫೆಕ್ಷನ್ ನಿಂದಾಗಿ ಬೆಂಗಳೂರಿನ ಆಸ್ಪತ್ರೆ ಸೇರಿದ್ರು ತಿಮ್ಮಕ್ಕ. ಪರಿಸ್ಥಿತಿ ಗಂಭೀರ ಅಂತೆಲ್ಲ ಸುದ್ದಿಯಾಯಿತು. ಚಿಕಿತ್ಸಾ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತೆ ಅಂತ ಸಚಿವೆ ಉಮಾಶ್ರೀ ಹೇಳಿದ್ರು. 10 ಲಕ್ಷದ ಚೆಕ್ ಕೂಡ ಬಂತು. ಆದ್ರೆ ಅದನ್ನ ಸ್ವೀಕರಿಸದ ತಿಮ್ಮಕ್ಕ, ನನಗೆ ಸಿದ್ದರಾಮಯ್ಯ ಸಹಾಯ ಮಾಡೋದಾದ್ರೆ ಪರ್ಮನೆಂಟ್ ಪರಿಹಾರ ಕೊಡ್ಬೇಕು ಅಂದ್ರು. ಆ ಪರ್ಮನೆಂಟ್ ಪರಿಹಾರ ಏನು ಅನ್ನೋದು ಸ್ಪಷ್ಟವಿಲ್ಲ. ನಂತರ ಗುಣಮುಖರಾಗಿ ಬೆಂಗಳೂರಿನ ಬಾಡಿಗೆ ಮನೆ ಸೇರಿದ್ರು. 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ. ಇಂಥ ಸಾಲು ಮರದ ತಿಮ್ಮಕ್ಕಗೆ 2019ರಲ್ಲಿ ದೇಶದ 4ನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ನೀಡಿ ಗೌರವಿಸಲಾಯಿತು. ಈ ವೇಳೆ ರಾಷ್ಟ್ರಪತಿಗಳ ಹಣೆ ಮುಟ್ಟಿ ಆಶೀರ್ವದಿಸಿದ್ದು ಹಲವರ ಮೆಚ್ಚುಗೆಗೆ ಪಾತ್ರವಾಯಿತು. 2025ರಲ್ಲಿ ನಿಧನ. ಕೊನೆ ಆಸೆ ಏನು? 2025ರ ನವೆಂಬರ್ ಮೊದಲ ವಾರದಲ್ಲಿ ತಿಮ್ಮಕ್ಕ ಆರೋಗ್ಯ ಮತ್ತೆ ಹದಗೆಡ್ತು. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದ ಇವರು ನವೆಂಬರ್ 14ನೇ ತಾರೀಕು ಕೊನೆಯುಸಿರೆಳೆದ್ರು. ಇವರಿಗೆ 114 ವರ್ಷ ವಯಸ್ಸಾಗಿತ್ತು. ಇಂಥ ತಿಮ್ಮಕ್ಕ ಹಾಸನದ ಬೇಲೂರಿನಲ್ಲಿ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಬೇಕು, ಹುಲಿಕಲ್ನಲ್ಲಿ ಹೆರಿಗೆ ಆಸ್ಪತ್ರೆ ನಿರ್ಮಿಸಬೇಕು ಅನ್ನೋ ಆಸೆಗಳನ್ನ ಹೊತ್ತಿದ್ರು. ಸೋ ಫ್ರೆಂಡ್ಸ್, ಇದಿಷ್ಟು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೂರಾರು ಗಿಡಗಳನ್ನ ನೆಟ್ಟು ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ ಸಾಲು ಮರದ ತಿಮ್ಮಕ್ಕ ಜೀವನದ ಹಾದಿ ಹೇಗಿತ್ತು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.